ಒಂದು 3 ಇಯರ್ಸ್ ಬ್ಯಾಕ್ ಕೊಟ್ಟಾಗಿದೆ. ನೆಕ್ ಹತ್ರ ಪೈನ್ ಬಂತು. ಆಮೇಲೆ ಟೆಸ್ಟ್ಗಳೆಲ್ಲ ಮಾಡಿಸಿದ್ಮೇಲೆ ಪೆಟ್ ಸಿಟಿ ಅದೆಲ್ಲ ಮಾಡಿಸಿದ್ಮೇಲೆ ತಿರುಗಿ ಲಿವರ್ ಹತ್ರ ಏನೋ ಇದೆ ಅಂತ ಹೇಳಿದ್ರು. ಪೈನ್ ಜಾಸ್ತಿ ಇದೆ ಮೇಡಮ್, ಓವರ್ ಪೈನ್ ಇದೆ. ನಮಸ್ಕಾರ ಮೇಡಮ್, ಹರಿ ಅಂತ ಅತ್ತಿಬೆಲೆ ಅಂತ ನಮ್ಮ ತಂದೆಯವರು ಜೈಪಾಲ್ ರೆಡ್ಡಿ ಅಂತ 65 ಮೇಡಮ್. ಒಂದು 3 ಇಯರ್ಸ್ ಬ್ಯಾಕ್ ಕೊಟ್ಟಾಗಿದೆ ಮೇಡಮ್. ನೆಕ್ ಹತ್ರ ಪೈನ್ ಬಂತು. ಆಮೇಲೆ ಟೆಸ್ಟ್ಗಳೆಲ್ಲ ಮಾಡಿಸಿದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ, ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ಜನರಲ್ ಫಾಲೋ ಅಪ್ ಇತ್ತು. ಆಮೇಲೆ ಬೇರೆ ಹತ್ರ ಚೆಸ್ಟ್ ಹತ್ರ ಬಂದಿತ್ತು. ಆಮೇಲೆ ರೇಡಿಯೇಷನ್ ಕೀಮೋ ಎಲ್ಲ ಮಾಡಿಸಿ ಆಮೇಲೆ ಸ್ವಲ್ಪ ನಾಟಿ ಔಷಧಿ ಅದು ಇದು ಕೊಟ್ಟರು. ಒಂದು 1.5 ಇಯರ್ ಏನು ತೊಂದರೆ ಇರಲಿಲ್ಲ. 2024 ಡಿಸೆಂಬರ್ ಅಲ್ಲಿ ಈ ಬೆನ್ನಲ್ಲಿ ನೋವು ಕಾಣಿಸ್ತು. ಬೆನ್ನಲ್ಲಿ ನೋವು ಕಾಣಿಸ್ಮೇಲೆ ಆಮೇಲೆ ತಿರುಗಿ ಪೆಟ್ ಸಿಟಿ ಅದೆಲ್ಲ ಮಾಡಿಸಿದ್ಮೇಲೆ ತಿರುಗಿ ಲಿವರ್ ಹತ್ರ ಏನೋ ಇದೆ ಅಂತ ಹೇಳಿದ್ರು. ಆಮೇಲೆ ತಿರುಗಿ ಬೆನ್ನಲ್ಲಿ ಈ ಶೋಲ್ಡರ್ ಹತ್ರ ತಿರುಗಿ ಪೇನ್ ಸ್ಟಾರ್ಟ್ ಆಗಿದೆ. ಆಮೇಲೆ ತಿರುಗಿ ಕೀಮೋ ಕೊಡೋಣ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ಜಾಸ್ತಿ ವೀಕ್ ಆಗಿದ್ದಾರೆ. ಊಟ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಥ್ರೋಟ್ ಕ್ಯಾನ್ಸರ್ ಅಂತ ಸ್ಮೋಕ್ ಮಾಡ್ತಾ ಇದ್ರು, ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದು 15 ಇಯರ್ಸ್ ಬ್ಯಾಕೆ ಬಿಟ್ಟಿದ್ದಾರೆ. ಇವಾಗ ಏನಿಲ್ಲ, ಫ್ಯಾಮಿಲಿ ಏನಿಲ್ಲ, ಯಾರಿಗೂ ಇಲ್ಲ. ಇವ್ರಿಗೆ ಫಸ್ಟ್ ಟೈಮ್. ಅವ್ರು ಸ್ವಲ್ಪ ಧೈರ್ಯವಾಗಿ ಇದ್ದಾರೆ, ಏನು ಭಯ ಬೀಳೋದು ಆ ತರ ಏನಿಲ್ಲ. ಪೈನ್ ಜಾಸ್ತಿ ಇದೆ ಮೇಡಮ್, ಓವರ್ ಪೈನ್ ಇದೆ. ಊಟ ಲೈಟ್ ಆಗಿ ತಗೊಂತಾರೆ ಮೇಡಮ್. ಊಟ ಎಲ್ಲ ಮಾಡ್ತಾ ಇದ್ರೆ ಆಕ್ಟಿವ್ ಆಗಿದ್ದಾರೆ, ಏನ್ ತೊಂದರೆ ಇಲ್ಲ. ಸುಸ್ತಿದೆ ಅಂತೆ ಮೇಡಮ್, ಸ್ವಲ್ಪ ಸುಸ್ತಿದೆ. ಓಡಾಟ ಎಲ್ಲ ಮಾಮೂಲಿ. ಫೇಸ್ಬುಕ್ ಅಲ್ಲಿ ನೋಡಿದೆ, ರಿವ್ಯೂ ಎಲ್ಲ ನೋಡಿದೆ, ಯೂಟ್ಯೂಬ್ ರಿವ್ಯೂ ಎಲ್ಲ ನೋಡ್ಬಿಟ್ಟು ಬಂದೆ ಮೇಡಮ್. ಒಂದು 45 ಡೇಸ್ ಅಬ್ಸರ್ವ್ ಮಾಡ್ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. 2 ಹತ್ರ ಏನ್ ಅಷ್ಟೇನ್ ಸ್ಪ್ರೆಡ್ ಆಗಿಲ್ಲ, 2 ಹತ್ರ ಸ್ಪ್ರೆಡ್ ಆಗಿದೆ ಅಷ್ಟೇ. ಪಾರ್ಟ್ಸ್ ಹತ್ರ ಏನ್ ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರು. ಅವ್ರು ಫಸ್ಟ್ ಟೈಮೇ ಗೊತ್ತು ಮೇಡಮ್, ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು. ಅವ್ರಿಗೇನು ಆತರ ಭಯ ಆತರ ಏನಿಲ್ಲ. ಅವ್ರು ಸೆಲ್ಫ್ ಕಾನ್ಫಿಡೆಂಟ್ ಎಲ್ಲ ಇದ್ದಾರೆ.